ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ಡೇ 8. ಒಂದಿನ ನನ್ನ ವಿಡಿಯೋ ಮಿಸ್ ಆಗಿದೆ ಬಿಕಾಸ್ ನನ್ನ ಮೊಬೈಲ್ ಹಾಳಾಗಿತ್ತು. ಹಾಗಾಗಿ ಡಯಟ್ ಎಲ್ಲೂ ನಿಲ್ಲಿಸಿಲ್ಲ ನಾನು, ಬಟ್ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಬ್ಯಾಕ್ ಕ್ಯಾಮ್ರಾ ಹಾಳಾಗಿತ್ತು. ಹಾಗಾಗಿ ನಾನು ಆ್ಯಸ್ ಇಟ್ ಈಸ್ 8ನೇ ದಿನ ಇವತ್ತು ಬೆಳಗ್ಗೆ ಡಿಟಾಕ್ಸ್ ವಾಟರ್ನೇ ತೊಗೊಳ್ತಾ ಇದ್ದೀನಿ. ಸೇಮ್ ಡಿಟಾಕ್ಸ್ ವಾಟರು. ನಿಮಗೇನಾದರೂ ಬೇರೆ ಬೇರೆ ರೀತಿಯಲ್ಲಿ ಡಿಫ್ರೆಂಟಾಗಿ ಡಿಟಾಕ್ಸ್ ವಾಟರ್ ಬೇಕಂದರೆ ನೀವು ನನ್ನ ಚಾನಲಲ್ಲಿ 7 days 7 ಡಿಟಾಕ್ಸ್ ವಾಟರ್ ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ಅದನ್ನು ನೋಡಿಕೊಂಡು ಆ ಥರ ನೀವು ಡೈಲಿ ಒಂದೊಂದು ಕೂಡ ತೊಗೊಳ್ಬೋದು, ಇಲ್ಲ ಇದೇ ಥರ ಒಂದನ್ನೇ ಫಾಲೋ ಕೂಡ ಮಾಡ್ಬೋದು. ಇದಂತೂ ದಿ ಬೆಸ್ಟ್ ಅಂತ ಹೇಳ್ತೀನಿ, ಯಾಕಂದರೆ ಸಮಯನೂ ಜಾಸ್ತಿ ತೊಗೊಳ್ಳಲ್ಲ ಆ್ಯಂಡ್ ಬಾಡಿಗೆ ಹೀಟ್ ಇರೋವಂಥವ್ರಿಗೆಲ್ಲ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಸ್ವಲ್ಪ ಹೀಟ್ ಆಗಿರೋದ್ರಿಂದ ನನಗೆ ಈ ಒಂದು ಡಿಟಾಕ್ಸ್ ಸೆಟ್ ಆಗಿದೆ. ಹಾಗಾಗಿ ಇದನ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದನ್ನು ಖಾಲಿ ಹೊಟ್ಟೆಲಿ ತಗೊಳ್ಬೇಕು, ಆವಾಗಲೇ ನಮ್ಮ ಬಾಡಿ ಡಿಟಾಕ್ಸ್ಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಅಟ್ಲೀಸ್ಟ್ 1 ಲೋಟ ಬಿಸಿನೀರಾದರೂ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಇಲ್ಲ ಈ ರೀತಿ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ಗಳನ್ನು ತಗೊಳ್ಳಿ. 6 ಗಂಟೆಗೆ ನನ್ನ ಡಿಟಾಕ್ಸ್ ಡ್ರಿಂಕ್ ಮುಗೀತು. ಬ್ರೇಕ್ಫಾಸ್ಟ್ಗೆ ನಾನು 1 ಚಪಾತಿ, ಸೊಪ್ಪಿನ ಪಲ್ಯ, ಕ್ಯಾರೆಟ್ ಮತ್ತು ಸೀಡ್ಸ್ ವೆರಿ ಇಂಪಾರ್ಟೆಂಟ್. ನ್ಯೂಟ್ರಿಷನ್ಸ್ ಬೇಕಂದರೆ ನಮ್ಮ ಬಾಡಿಗೆ ಸೀಡ್ಸನ್ನು ನಾವು ತಗೊಳ್ಳೇಬೇಕು. ಮೀಶೋ ಅಲ್ಲಿ ಕೊಂಬೋ ಆಫರಲ್ಲಿ ಸೀಡ್ಸ್ ಸಿಗ್ತಾ ಇದೆ, ಅಂದರೆ ಪಂಪ್ಕಿನು, ಸನ್ಫ್ಲವರು, ವಾಟರ್ ಮೆಲನ್ನು, ಫ್ಲ್ಯಾಕ್ಸ್ ಸೀಡ್ಸು ಇದೆಲ್ಲ ಮಿಕ್ಸ್ ಆಗಿರುವಂಥದ್ದು ಕೊಂಬೋ ಪ್ಯಾಕ್ ಸಿಗ್ತಾ ಇದೆ. ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಆ್ಯಂಡ್ ಕಮ್ಮಿ ರೇಟಿಗೆ ಸಿಗ್ತಾ ಇದೆ, ಹೋಗಿ ಬೈ ಮಾಡಿ. ಅಂಗಡೀಲಿ ಸಾಕಷ್ಟು ದುಡ್ಡನ್ನ ಕೇಳ್ತಾರೆ, ಬಟ್ ಮೀಶೋ ಅಲ್ಲಿ ತುಂಬಾ ಕಮ್ಮಿ ರೇಟ್ ಇರುತ್ತೆ. ಎವ್ರಿ ಡೇ 1 ಟೇಬಲ್ ಸ್ಪೂನಷ್ಟು ಸೀಡ್ಸ್ನ ಡ್ರೈ ಆಗಿ ಫ್ರೈ ಮಾಡಿಕೊಂಡು ತಿನ್ನಲೇಬೇಕು. ನಮ್ಮ ಬಾಡಿಗೆ ನ್ಯೂಟ್ರಿಷನ್ಸ್ ಕೂಡ ವೆರಿ ಇಂಪಾರ್ಟೆಂಟು. ಸ್ಮೂದಿ ಅಥವಾ ಓಟ್ಸ್ ಜೊತೆಗೆ ಹೇಗಾದರೂ ಸರಿ ಪ್ರತಿನಿತ್ಯ 1 ಟೇಬಲ್ ಸ್ಪೂನು ನಿಮ್ಮ ಡಯಟ್ ಪ್ಲೇಟಲ್ಲಿ ಸೀಡ್ಸ್ ಇರಲೇಬೇಕು. ಆ್ಯಂಡ್ ಒಂದು ಸೌತೆಕಾಯಿನೋ ಇಲ್ಲ ಕ್ಯಾರೆಟೋ ಈ ರೀತಿ ಹೆಸರು ಕಾಳು ಮತ್ತು ಸೊಪ್ಪು ಹಾಕಿ ನಾನು ಪಲ್ಯ ಮಾಡಿದ್ದೆ. ಸಾಕಷ್ಟು ಪ್ರೋಟೀನ್ ಇರುತ್ತೆ ಹೆಸರು ಕಾಳು ಮತ್ತು ಮೆಂತ್ಯ ಸೊಪ್ಪಲ್ಲಿ. ಹಾಗಾಗಿ ನಾನು ಈ ಪಲ್ಯ ಮಾಡಿಕೊಂಡು ಒಂದೇ ಚಿಕ್ಕದಾಗಿ ಮಿನಿ ಚಪಾತಿ ಮಾಡಿಕೊಂಡು ವಿತೌಟ್ ಆಯಿಲ್ ಸೊ ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಈ ರೀತಿ ಬ್ರೇಕ್ಫಾಸ್ಟ್ನ ತಗೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟು ನೀವು ಬರೀ ಚಪಾತಿನೇ ತಗೋಬೇಕು ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಅವಲಕ್ಕಿ ನಿಮ್ಮ ಮನೇಲಿ ಏನಿರುತ್ತೋ ಆ ಬ್ರೇಕ್ಫಾಸ್ಟ್ ತೊಗೊಳ್ಳಿ. ನಾನು ಯಾವಾಗಲೂ ಹೇಳೋ ಹಾಗೆ ಕ್ವಾಂಟಿಟಿ ನೋಡ್ಕೊಂಡು ತಗೊಳ್ಳಿ. ಚಪಾತಿ ಆದರೆ ಮಿನಿ ಚಪಾತಿ 2 ವಿತೌಟ್ ಆಯಿಲ್ ತೊಗೊಳ್ಬೋದು. ಅವಲಕ್ಕಿ ಆಗಿದ್ದರೆ 1 ಚಿಕ್ಕ ಬೌಲಲ್ಲಿ ಅವಲಕ್ಕಿ, 1 ಚಿಕ್ಕ ಬೌಲ್ ಕ್ವಾಂಟಿಟಿಯಲ್ಲಿ ಉಪ್ಪಿಟ್ಟು, ನಿಮ್ಮ ಮನೇಲಿ ಏನು ಮಾಡಿರ್ತೀರೋ ಆ ಬ್ರೇಕ್ಫಾಸ್ಟನ್ನು ತೊಗೊಳ್ಬೋದು. ಯಾಕಂದರೆ ಹೋಮ್ ಮೇಡ್ ಫುಡ್ ಯಾವಾಗಲೂ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಅದಕ್ಕೆ ಸಾಕಷ್ಟು ತರಕಾರಿ ಇನ್ನೇನೋ ಹಾಕಿ ಮಾಡಿರ್ತೀರ. ಹಾಗಾಗಿ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಹೋಮ್ ಮೇಡ್ ಮಾಡಿದಾಗ. ಸೊ ನೀವು ಯಾವುದಾದ್ರೂ ಬ್ರೇಕ್ಫಾಸ್ಟ್ ತೊಗೊಳ್ಬೋದು, ಬಟ್ ಶುಗರ್, ಆಯಿಲ್ ಈ ಕಂಟೆಂಟ್, ಸಾಲ್ಟ್ ಕಂಟೆಂಟು ಕಡಿಮೆ ಇರಬೇಕು ಯಾವಾಗಲೂ ಅಷ್ಟೇ. ಆದಷ್ಟು ಶುಗರ್ ಬಳಸದೇ ಇದ್ದರೆ ಒಳ್ಳೆಯದು. ಲಂಚ್ಗೆ ನಾನು ಮತ್ತಾಗೇನು ಚಪಾತಿ, ಸೊಪ್ಪಿನ ಪಲ್ಯ ಆ್ಯಂಡ್ ಕ್ಯಾರೆಟ್ನ ಬಾಕ್ಸ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಗ್ರೀನ್ ಟೀ ಇದಂತೂ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡೋಕ್ಕೆ ಗೊತ್ತಾಗಲ್ಲ ಅನ್ನೋರು ಕಮೆಂಟಲ್ಲಿ ಗ್ರೀನ್ ಟೀ ಲಿಂಕ್ ಅಂತ ಹಾಕಿದರೆ ನಾನು ಖಂಡಿತವಾಗ್ಲೂ ನಿಮಗೆ ಈ ಗ್ರೀನ್ ಟೀ ಲಿಂಕನ್ನು ಕಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ. ಇದಕ್ಕೇನು ಟೈಮಿಂಗ್ಸ್ ಅಂತ ಏನಿಲ್ಲ, ನೀವು ಖಾಲಿ ಹೋಟೆಲ್ ತೊಗೊಳ್ಬೋದು, ಇಲ್ಲ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವ ಟೈಮಲ್ಲಾದರೂ ಬೇಕಾದರೆ ಇದನ್ನು ತೊಗೊಳ್ಬೋದು. ತುಂಬಾ ಚೆನ್ನಾಗಿದೆ. ನನಗೆ ಟೀ ಅಡಿಕ್ಷನ್ ಇರೋದ್ರಿಂದ ಸ್ವಲ್ಪ ಮಾರ್ನಿಂಗ್ ಬೆಲ್ಲ ಟೀ ಕುಡಿತೀನಿ ಆ್ಯಂಡ್ ನಾನು ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಈ ಒಂದು ಗ್ರೀನ್ ಟೀನ ತಗೊಳ್ತೀನಿ. ಈ ಗ್ರೀನ್ ಟೀ ನಮ್ಮ ಬಾಡಿನ ಡಿಟಾಕ್ಸ್ಡ್ ಆಗಿರುತ್ತೆ ಮತ್ತು ಹಾಗೆ ನಮ್ಮ ಫುಡ್ ಕ್ರೇವಿಂಗ್ನ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಈ ಗ್ರೀನ್ ಟೀನ ತುಂಬ ಜನ ಬೈ ಮಾಡಿದ್ದಾರೆ ನನ್ನ ಚಾನಲ್ ಥ್ರೂಯಿಂದ ಆ್ಯಂಡ್ ನನ್ನ ಪೇಜ್ ಥ್ರೂಯಿಂದ. ಸೊ ಖಂಡಿತವಾಗ್ಲೂ ಇದಕ್ಕೆ ಜಸ್ಟ್ 150 ರೂಪಾಯಿ ಒಳಗಡೆ ನಿಮ್ಗೆ ಇದು ಸಿಗುತ್ತೆ. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಬೇಗ ನಿಮಗೆ ವೆಯ್ಟ್ ಲಾಸ್ಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಆದಷ್ಟು ಬೇಗ ಇದನ್ನು ಪರ್ಚೇಸ್ ಮಾಡಿಲ್ಲ ಅಂದರೆ ನೀವು ಖಂಡಿತವಾಗ್ಲೂ ಇದನ್ನು ಪರ್ಚೇಸ್ ಮಾಡಿ. ಇದನ್ನು ಮಾಡೋದು ಹೇಗೆ ಅಂತ ಕೇಳ್ಬೋದು. ಏನಿಲ್ಲ, ಜಸ್ಟ್ 1 ಲೋಟ ನೀರು ಇಟ್ಬಿಟ್ಟು ಅಥವಾ 1-1.5 ಲೋಟ ಅಷ್ಟು ನೀರಿಟ್ಟು 1 ಟೇಬಲ್ ಸ್ಪೂನ್ ಹರ್ಬ್ಸ್ ಬರುತ್ತೆ, ಆ ಹರ್ಬ್ಸ್ನ ಹಾಕಿ 1 ಪಿಂಚಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಶೋಧಿಸ್ಬಿಡಿದ್ರೆ ಗ್ರೀನ್ ಟೀ ಆಗೋಯ್ತು. ಸೊ ಇದನ್ನು ಟ್ರೈ ಮಾಡಿ, ನೀವೇ ರಿಸಲ್ಟನ್ನು ಆಮೇಲೆ ಬಂದು ನನ್ನ ಕಮೆಂಟಲ್ಲಿ ಹೇಳ್ತೀರಾ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಆ್ಯಂಡ್ ಈಗ ನನ್ನ ಎಕ್ಸಸೈಸ್ ಟೈಮ್ ಕೂಡ ಸ್ಟಾರ್ಟ್ ಆಯಿತು. ಗ್ರೀನ್ ಟೀ ಎಲ್ಲ ಕುಡಿದು ಒಂದು 5 ಗಂಟೆ ಹಂಗೆ ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎವ್ರಿ ಡೇ ಮಾಡುವಂಥ ಎಕ್ಸಸೈಸ್. ಸೊ ಯಾವುದಾದ್ರೂ ಒಂದಷ್ಟು ಎಕ್ಸಸೈಸ್ನ ಫಾಲೋ ಅಪ್ ಮಾಡಿ. ನಾನು ಕೂಡ ಹಾಗೆ ಮಾಡೋದು. ನನಗೆ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ಗಳನ್ನೇ ಮಾಡ್ಕೊಳ್ತೀನಿ. ಯಾಕಂದರೆ ನನಗೂ ಅಷ್ಟೊಂದು ಎಕ್ಸಸೈಸ್ ಬರಲ್ಲ, ಗೊತ್ತಿರುವಂಥದ್ದನ್ನೇ ಸಿಂಪಲ್ಲಾಗಿ ಮಾಡ್ಬೋದು. ತೀರಾ ಎಕ್ಸಸೈಸ್ ಬರಲ್ಲ ಅನ್ನೋರಿಗೆ ವಾಕಿಂಗ್
ಮಾಡೋದು ಕೂಡ ನಿಮಗೆ ಒಂದು ಆಪ್ಷನ್ಸ್ ಇದೆ. ಸೊ ವಾಕ್ ಕೂಡ ಮಾಡ್ಬೋದು. ವಾಕ್ ಮಾಡಿ ಇಲ್ಲ ಎಕ್ಸಸೈಸ್ ಮಾಡಿ, ಎರಡರಲ್ಲಿ ಒಂದನ್ನು ಫಾಲೋ ಮಾಡಲೇಬೇಕು. ಹಾಫ್ ಆನ್ ಅವರ್ ನಾನು ಎಕ್ಸಸೈಸ್ ಮಾಡ್ಕೊಳ್ತೀನಿ. ಸೊ ಆವಾಗಲೇ ನಾವು ಸ್ವಲ್ಪ ಫ್ಲೆಕ್ಸಿಬಲ್ ಆಗೋಕ್ಕಾಗೋದು. ಆ್ಯಂಡ್ ಹೊಟ್ಟೆ ಬೊಜ್ಜಾಗಿರ್ಬೋದು ಅಥವಾ ನಮ್ಮ ಆರ್ಮ್ಸ್ ಸಣ್ಣ ಆಗೋದಾಗಿರ್ಬೋದು. ಸೊ ಸಣ್ಣ ಆಗಬೇಕು ಅಂದರೆ ಸ್ವಲ್ಪ ಫುಡ್ ಜೊತೆಗೆ ಎಕ್ಸಸೈಸು, ವಾಕಿಂಗು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಫ್ಲೆಕ್ಸಿಬಲ್ ಆಗಿರಬೇಕು ಅಂದರೆ ನಾವು ಅಷ್ಟು ವಾಕ್ ಮಾಡಬೇಕು ಅಥವಾ ಯೋಗ ಈ ರೀತಿ ಎಕ್ಸಸೈಸ್ಗಳನ್ನು ಸಿಂಪಲ್ಲಾಗಿ ಹೋಮಲ್ಲಿ ಮಾಡ್ಕೊಳ್ಳೋಂಥ ಎಕ್ಸಸೈಸ್ಗಳನ್ನೇ ಮಾಡ್ಕೊಳ್ಳಿ. ಆನ್ಲೈನಲ್ಲೂ ಸಾಕಷ್ಟು ಎಕ್ಸಸೈಸ್ಗಳು ಸಿಗ್ತವೆ. ತುಂಬ ಕಷ್ಟ ಅನ್ನೋರು ನಾನು ತೋರಿಸೋವಂಥ ಸಿಂಪಲ್ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸಾಕು, ಇಷ್ಟು ಮಾಡಿಕೊಂಡ್ರೂ ಕೂಡ ನಿಮಗೆ ಉಪಯೋಗ ಆಗುತ್ತೆ. ಸೊ ಈ ರೀತಿ ನನ್ನ ಒಂದು ಎಕ್ಸಸೈಸ್ನ ಮಾಡ್ಕೊಳ್ತೀನಿ. ಸಿಂಪಲ್ಲಾಗಿ ಒಂದು 5-6 ಎಕ್ಸಸೈಸ್ನ ನಾನು ಮನೇಲಿ ಮಾಡ್ಕೊಳ್ತೀನಿ. ಸೊ ಈಗ ಇದೊಂದು ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಡೇ ಬೈ ಡೇ ನಮಗೆ ಎಷ್ಟು ನಮ್ಮ ಬಾಡಿ ಕಂಫರ್ಟೇಬಲ್ ಆಗಿರುತ್ತೋ ಆವಾಗ ನಾವು ಹೊಸದನ್ನು ಟ್ರೈ ಮಾಡ್ಬೋದು. ಇದು ಚೆನ್ನಾಗಿರುತ್ತೆ ಹೊಟ್ಟೆ ಬೊಜ್ಜು ಕರಗಲಿಕ್ಕೆ. ಈ ಒಂದು ಎಕ್ಸಸೈಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಎಕ್ಸಸೈಸ್ ಮಾಡಿಕೊಂಡ್ರೆ ಸಾಕು. ಒಂದಿನಕ್ಕೆ ಒಂದು ಅರ್ಧ ಅವರ್ ಎಕ್ಸಸೈಸು. ರಾತ್ರಿ ಊಟಕ್ಕೆ ನಾನು ಇಲ್ಲಿ ಹೈ ರಿಚ್ ಪ್ರೋಟೀನ್ ಇರುವಂಥ ಸೊಪ್ಪು ಮತ್ತು ಹೆಸರುಕಾಳು ಹಾಕಿರುವಂಥ ಸಾಂಬಾರು, ಪ್ರೋಟೀನ್ಗೋಸ್ಕರ ಸೋಯಾ ಚಂಕ್ಸ್, ಸ್ವಲ್ಪ ರೈಸು, ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ನಾನು ಹೇಳೋದೇನೆಂದರೆ ರಾತ್ರಿ ಆದಷ್ಟು ರೈಸ್ನ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಟೈಮ್ ತಿನ್ನೋದ್ರಿಂದ ಏನೂ ಆಗೋಲ್ಲ. ಡೇ ಟೈಮಲ್ಲಿ ತಿನ್ನಿ. 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 8 ಹೀಗಿತ್ತು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.